ಕಂಡಲ್ಲಿ ಸುತ್ತುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ನೀರ ಕಂಡಲ್ಲಿ ಮುಳುಗುವರಯ್ಯ ನೀರ ಕಂಡಲ್ಲಿ ಮುಳುಗುವರಯ್ಯ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನೆಂದವಲ್ಲಾರು ನೆಚ್ಚಿದವರು ನಿಮ್ಮನೆಂದವಲ್ಲಾರು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನೀರ ಕಂಡಲ್ಲಿ ಮುಳುಗುವರಯ್ಯ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ನೀರ ಕಂಡಲ್ಲಿ ಮುಳುಗುವರಯ್ಯ ನೀರ ಕಂಡಲ್ಲಿ ನೀರ ಕಂಡಲ್ಲಿ ನೀರ ಕಂಡಲ್ಲಿ ಮುಳುಗುವರಯ್ಯ. ಅಕ್ಕ ಮಹಾದೇವಿಯವರ ವಚನ. ಕಲ್ಯಾಣ ಕೈಲಾಸವೆಂಬ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಇದರಂತವನಾರು ಬಲ್ಲರಯ್ಯ ಇದರಂತವನಾರು ಬಲ್ಲರಯ್ಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತಿದೆಯಯ್ಯ ನಿಮ್ಮ ಸತ್ಯ ಶರಣರ ಸುಳಿವು ತೋರುತ್ತಿದೆಯಯ್ಯ ನಿಮ್ಮ ಶರಣ ಬಸವಣ್ಣನ ಕಾಮೆನೆಂಬ ನಿಮ್ಮ ಶರಣ ಬಸವಣ್ಣನ ಕಾಮೆನೆಂಬ ತವಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ತವಕಾಯನಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಹೊರಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತವನಾರು ಬಲ್ಲರಯ್ಯ ಇದರಂತವನಾರು ಬಲ್ಲರಯ್ಯ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ಕಲ್ಯಾಣ ಕೈಲಾಸವೆಂಬ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು.
ಈಗ ಎನ್ನ ಚಿತ್ತ ಒತ್ತಿಯಣ ನೋಡಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ವಿಚಾರಿಸಿದೊಡೇನು ಒರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಒರುಳಿಲ್ಲವಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಮ್ ಮಾಡಿ, ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಮ್ ಮಾಡಿ, ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಮ್ ಮಾಡಿ, ನೀವಿರಿಸಿರಯ್ಯ ಕೂಡಲ ಸಂಗಮ ದೇವಯ್ಯ, ನೀವಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ. ವಿಚಾರಿಸಿದೊಡೇನು ಉರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಉರುಳಿಲ್ಲವಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ನೋಡಯ್ಯ 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 ನೋಡಯ್ಯ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ. ಸರ್ವಪತ್ತಿಗಾಧಾರ ಬಸವಣ್ಣ, ಸರ್ವಪತ್ತಿಗಾಧಾರ ಬಸವಣ್ಣ, ಸರ್ವಪತ್ತಿಗಾಧಾರ ಬಸವಣ್ಣ, ಸರ್ವಪತ್ತಿಗಾಧಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ. ಗುರುಲಿಂಗ ಜಂಗಮಕ್ಕಾಧಾರ ಬಸವಣ್ಣ, ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ. ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ, ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಲ್ಲದಿಲ್ಲ. ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದ ಅಂಬಿಗರ ಚೌಡಯ್ಯ, ಬಸವಣ್ಣನ ಶ್ರೀಪಾದಕ್ಕೆ ನಮೋ
ಎನ್ನುತ್ತಿದ್ದ ಅಂಬಿಗರ ಚೌಡಯ್ಯ ಗುರುಲಿಂಗ ಜಂಗಮ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಗುರುಲಿಂಗ ಜಂಗಮ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಪಾದೋಪತಿ ಕಾದಾರ ಬಸವಣ್ಣ ಸರ್ವಪತ್ತಿಗಾದಾರ ಬಸವಣ್ಣ ಸರ್ವಪತ್ತಿಗಾದಾರ ಬಸವಣ್ಣ ಸರ್ವಪತ್ತಿಗಾದಾರ ಬಸವಣ್ಣ ಗುರುಲಿಂಗ ಜಂಗಮ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಗುರುಲಿಂಗ ಜಂಗಮ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಪಾದೋದಕ ಪ್ರಸಾದ ಕಾದಾರ ಬಸವಣ್ಣ ಹಾ ಹಾ ಏನು ಅದುಳವಿದ್ದೀರಾ ಏನು ಬಂದಿರಿ ಅದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಏನು ಬಂದಿರಿ ಅದುಳವಿದ್ದೀರಾ ಏನು ಬಂದಿರಿ ಅದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದೊಡೆ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದೊಡೆ ಕೆಳಗಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ ಕೆಳಗಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ ಏನು ಬಂದಿರಿ ಅದುಳವಿದ್ದೀರಾ ಏನು ಬಂದಿರಿ ಅದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು ಭವಘೋರಾರಣ್ಯ ಕದಳಿ ಎಂಬುದು ಭವಘೋರಾರಣ್ಯ ಕದಳಿ ಎಂಬುದು ತನು ಕದಳಿ ಎಂಬುದು ಮನ ಕದಳಿ ಎಂಬುದು ವಿಷಯಗಳು ಕದಳಿ ಎಂಬುದು
ಭವಘೋರಾರಣ್ಯ ಕದಳಿ ಎಂಬುದು ಭವಘೋರಾರಣ್ಯ. ಈ ಕದಳಿ ಎಂಬುದ ಗೆದ್ದು ಕವೆ ಬದುಕಿ ಬಂದು, ಈ ಕದಳಿ ಎಂಬುದ ಗೆದ್ದು ಕವೆ ಬದುಕಿ ಬಂದು, ಕದಳಿ ವನದಲ್ಲಿ ಭವಹರನ ಕಂಡೇನ, ಕದಳಿ ವನದಲ್ಲಿ ಭವಹರನ ಕಂಡೇನ. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಭವಘೋರಾರಣ್ಯ. ಗೆದ್ದು ಬಂದ ಮಗಳೇ ಎಂದು ಕರುಣಾದಿ ತೆಗೆದು ಬಿಗಿದಪ್ಪಿದೊಡೆ, ಗೆದ್ದು ಬಂದ ಮಗಳೇ ಎಂದು ಕರುಣಾದಿ ತೆಗೆದು ಬಿಗಿದಪ್ಪಿದೊಡೆ, ಚೆನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನು, ಚೆನ್ನ ಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಅಡಗಿದೇನು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ವಿಷಯಗಳು, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಭವಘೋರಾರಣ್ಯ. ಸಂಸಾರವೆಂಬುದು ಗಾಳಿಯ ಸೊಡರು. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತೆ ಮಂದಿ ಕಂಡಯ್ಯ, ಸಿರಿ ಎಂಬುದು ಸಂತೆ ಮಂದಿ ಕಂಡಯ್ಯ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಇದನೆಚ್ಚಿಗೆಡಬೇಡ ಸಿರಿ ಎಂಬುದ, ಇದನೆಚ್ಚಿಗೆಡಬೇಡ ಸಿರಿ ಎಂಬುದ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ, ಮರೆಯದೆ ಪೂಜಿಸು ಕೂಡಲ ಸಂಗಯ್ಯನ. ಸಂಸಾರವೆಂಬುದೊಂದು ಗಾಳಿಯ ಸೊಡರು,
ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿಯಂಬುದು ಸಂತೆ ಮಂದಿ ಕಂಡಯ್ಯ ಸಿರಿಯಂಬುದು ಸಂತೆ ಮಂದಿ ಕಂಡಯ್ಯ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಂಸಾರವೆಂಬುದೊಂದು 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 ಗಾಳಿಯ ಸೊಡರು ನಿಂದಿಸುವನ ಹರಿದ ಗೋಣಿಯಲ್ಲೋ ಕಳವೆಯ ತುಂಬಿ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಸಗಮಪ ನಿನಿ ಪನ್ಮಪ ನಿಸಾ ನಿಸಾ ಗಗಸ ನಿಸಾ ಸಗಮಪ ನಿನಿ ಪಮಪ ನಿಸಾ ನಿಸಾ ಗಗಸ ನಿಸಾ ಸಾನಿ ಪನಿ ಪಮ ಪಮ ಗಮ ಗಸ ಸಾನಿ ಪನಿ ಪಮ ಪಮ ಗಮ ಗಸ ಪನಿ ಸಾ ಗಮ ಪನಿ ಸಾ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು ಅಡಿ ಮನಸವನ ಭಕ್ತಿಯಿಂದ ಇಟ್ಟು ಅಡಿ ಮನಸವನ ಭಕ್ತಿಯಿಂದ ಇಟ್ಟು ಕಾಣರಾಮನಾಥ 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 ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಇರುಳೆಲ್ಲ ನಡೆದನು ಸುಂಕ ಕಂಜಿ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಹರಿದ ಗೋಣಿಯಲೋಪ ಹರಿದ ಗೋಣಿಯಲೋಪ ಹರಿದ ಗೋಣಿಯಲೋಪ ಕಳವೆಯ ತುಂಬಿ ಕರ್ಮವೆಂಬ ಕದಳಿ ನನಗೆ ಕಾಯವೆಂಬ ಕದಳಿ ನಿಮಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಕರ್ಮವೆಂಬ ಕದಳಿ ಎನಗೆ ಕಾಯವೆಂಬ ಕದಳಿ ನಿಮಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ
ಕದಳಿ ಚೆನ್ನ ಬಸವಣ್ಣಂಗೆ ಬಂದ ಬಂದ ಭಾವ ಸೆಳೆಸಂದಿತು ಬಂದ ಭಾವ ಸೆಳೆಸಂದಿತು ಎನ್ನಂಗದ ಅವಸಾನವ ಹೇಳ ಎನ್ನಂಗದ ಅವಸಾನವ ಹೇಳ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಕರ್ಮವೆಂಬ ಕದಳಿ ಎನಗೆ ಕಾಯವೆಂಬ ಕದಳಿ ನಿಮಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಮಾಡವೆಂಬ ಕದಳಿ ಬಸವಣ್ಣಂಗೆ ಸತ್ಯವಚನವ ನುಡಿಯಬಲ್ಲರೆ ಸರೆ ಮಬನೆ ಸಾನಿಪ ಮರೆ ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲರೆ ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು 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 ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ನಡೆಯಬಲ್ಲರೆ ಶರಣನೆಂಬೆನು 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 ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಬುದ್ಧಿ ಜ್ಞಾನವಳಿದು ಚಿತ್ತದ ಕೊನೆಯ ಮನೆಯಲ್ಲಿ ಬುದ್ಧಿ ಜ್ಞಾನವಳಿದು ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯಲಿಂಗದ ನೆನವು ತುಂಬಿ ನಿತ್ಯಲಿಂಗದ ನೆನವು ತುಂಬಿ ಸುಳಿಯಬಲ್ಲರೆ ಸುಳಿಯಬಲ್ಲರೆ ಅಚ್ಚ ಶರಣನೆಂಬೆನಯ್ಯ ಅಚ್ಚ ಶರಣನೆಂಬೆನಯ್ಯ ಅಖಂಡೇಶ್ವರ ಅಖಂಡೇಶ್ವರ ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸದಾಚಾರದಲ್ಲಿ ನಡೆಯಬಲ್ಲರೆ ಸದಾಚಾರದಲ್ಲಿ ನಡೆಯಬಲ್ಲರೆ ಶರಣನೆಂಬೆನು 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 ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಸತ್ಯವಚನವ ನುಡಿಯಬಲ್ಲರೆ ಶರಣನೆಂಬೆನು ಶರಣನೆಂಬೆನು ಶರಣನೆಂಬೆನು
ಆ ಆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಮಂಜನಕ್ಕೆ ಶುದ್ಧೋದಕ ಬೇಕೆ ಮಂಜನಕ್ಕೆ ಶುದ್ಧೋದಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಪೂಜೆಗೆ ಪತ್ರೆ ಪುಷ್ಪಂಗಳೇಗೆ ಪೂಜೆಗೆ ಪತ್ರೆ ಪುಷ್ಪಂಗಳೇಗೆ ಕಜ್ಜಾಯ ಬೇಕೆ ನೈವೇದ್ಯಕ್ಕೆ ಕಜ್ಜಾಯ ಬೇಕೆ ನೈವೇದ್ಯಕ್ಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಎನ್ನ ವರಗುರು ಶಿವಕುಮಾರ ಎನ್ನ ವರಗುರು ಶಿವಕುಮಾರ ಪ್ರಭುವನೊಲಿಸಲು ಶುದ್ಧಾಂತರಂಗವೇ ಸಾಕು ನೋಡ ಶುದ್ಧಾಂತರಂಗವೇ ಸಾಕು ನೋಡ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಮಜ್ಜನಕ್ಕೆ ಶುದ್ಧೋದಕ ಬೇಕೆ ಮಜ್ಜನಕ್ಕೆ ಶುದ್ಧೋದಕ ಬೇಕೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಸಜ್ಜನರ ಭಕ್ತಿಗೆ ಸಜ್ಜನರ ಭಕ್ತಿಗೆ ಸಜ್ಜನರ ಭಕ್ತಿಗೆ ಹೆಜ್ಜೇನಿನ ಅಭಿಷೇಕ ಬೇಕೆ ಆ ಆ ಎನ್ನ ಕರಸ್ಥಲವೇ ಬಸವಣ್ಣನಯ್ಯ ಎನ್ನ ಕರಸ್ಥಲವೇ ಬಸವಣ್ಣನಯ್ಯ ಎನ್ನ ಮನಸಲವೇ ಚನ್ನ ಬಸವಣ್ಣನಯ್ಯ ಎನ್ನ ಮನಸಲವೇ ಚನ್ನ ಬಸವಣ್ಣನಯ್ಯ ಎನ್ನ ಭಾವ ಸ್ಥಳವೇ ಪ್ರಭು ದೇವರಯ್ಯ ಎನ್ನ ಭಾವ ಸ್ಥಳವೇ ಪ್ರಭು ದೇವರಯ್ಯ ಎನ್ನ ಕರಸ್ಥಲವೇ ಬಸವಣ್ಣನಯ್ಯ ಎನ್ನ ಕರಸ್ಥಲವೇ ಬಸವಣ್ಣನಯ್ಯ ಇಂದ್ರನ ಕರಮನ
ಎನ್ನ ಕರಸಲವೇ ಬಸವಣ್ಣನಯ್ಯ. ಮಹಾಲಿಂಗ ಗಣೇಶ್ವರ ನಿಮ್ಮ ಶರಣರ ಗಣವನ್ನು, ಮಹಾಲಿಂಗ ಗಣೇಶ್ವರ ನಿಮ್ಮ ಶರಣರ ಗಣವನ್ನು ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾದೆನು. ಎನ್ನ ಸರ್ವಾಂಗದಲ್ಲಿ ಕಂಡು ಪರಮ ಸುಖಿಯಾದೆನು. ಎನ್ನ ಕರಸಲವೇ ಬಸವಣ್ಣನಯ್ಯ. ಎನ್ನ ಕರಸಲವೇ ಬಸವಣ್ಣನಯ್ಯ. ಎನ್ನ ಮನಸಲವೇ ಚೆನ್ನ ಬಸವಣ್ಣನಯ್ಯ. ಎನ್ನ ಮನಸಲವೇ ಚೆನ್ನ ಬಸವಣ್ಣನಯ್ಯ. ಎನ್ನ ಭಾವ ಸಲವೇ ಪ್ರಭು ದೇವರಯ್ಯ. ಎನ್ನ ಭಾವ ಸಲವೇ ಪ್ರಭು ದೇವರಯ್ಯ. ಎನ್ನ ಕರಸಲವೇ ಬಸವಣ್ಣನಯ್ಯ. ಎನ್ನ ಕರಸಲವೇ, ಎನ್ನ ಕರಸಲವೇ, ಎನ್ನ ಕರಸಲವೇ ಬಸವಣ್ಣನಯ್ಯ. ಹಾ ಹಾ ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಒಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ. ತನುವೆಂಬ ಮಾಡವ ಕಳೆದು ಮನದ ಜಂಜಡವೆಂಬ ಮುಸುರೆಯ ತೊಳೆದು, ತನುವೆಂಬ ಮಾಡವ ತೊಳೆದು ಮನದ ಜಂಜಡವೆಂಬ ಮುಸುರೆಯ ಕಳೆದು, ಘನವೆಂಬ ಮನೆಯನೆ ಬಳಿದು, ಘನವೆಂಬ ಮನೆಯನೆ ಬಳಿದು, ತ್ರಿಗುಣವೆಂಬ ಕೊಲೆಗುಂಡ ನುಡಿದು ಅನುಭವದಡಿಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ. ವಿರತಿಯನ್ನುವ ಮಾಡಿಯುಟ್ಟು ಪುನಃ ಭಕ್ತಿಯೆಂಬ ವಿರನೆ ಹೆಸರಿಟ್ಟು, ವಿರತಿಯೆಂಬುವ ಮಾಡಿಯುಟ್ಟು ಪುನಃ ಭಕ್ತಿಯೆಂಬ ವಿರನೆ ಹೆಸರಿಟ್ಟು, ಅರಿವೆಂಬ ಬೆಂಕಿಯ ಕೊಟ್ಟು, ಅರಿವೆಂಬ ಬೆಂಕಿಯ ಕೊಟ್ಟು, ಮಾಯ ಮರವೆ ಎಂದೆಂಬ ಮಾರ್ಗಗಳನ್ನು
ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ. ಫಲವೆಂಬ ಸಾಮಗ್ರಿ ಕೂಡಿ ಸಾರಸರ ಮೋಕ್ಷವೆಂದೆಂಬ ಪಾಕವ ಮಾಡಿ. ಫಲವೆಂಬ ಸಾಮಗ್ರಿ ಕೂಡಿ ಸಾರಸರ ಮೋಕ್ಷವೆಂದೆಂಬ ಪಾಕವ ಮಾಡಿ. ಹರ ಶರಣರು ಸವಿದಾಡಿ ಹರ ಶರಣರು ಸವಿದಾಡಿ ನಮ್ಮ ಗುರು ಸಿದ್ಧ ದೇವನ ಶರಣವ ಮಾಡಿ ಅನುಭವದಡಿಗೆಯ ಮಾಡಿ. ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡಿಗೆಯ ಮಾಡಿ. ಅನುಭವದಡಿಗೆಯ ಮಾಡಿ. ಅನುಭವದಡಿಗೆಯ ಮಾಡಿ. ಹಿರಿಯ ಸದಸ್ಯರು ಮತ್ತು ಹಿರಿಯ ವಿದ್ಯಾರ್ಥಿ ಬಂದವರು ಮತ್ತು ಎಲ್ಲ ಅನೇಕ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಅಧಿಕಾರಿಗಳು ಹಾಜರಾಗಿದ್ದಾರೆ. ಎಲ್ರಿಗೂ ನಮಸ್ಕರಿಸುತ್ತಾ, ನನ್ನ ಹೆಸರು ಕಾಶಿರಾಯ್ ಕನ್ನಾಳ್ ಅಂತೇಳಿ. ನಾನು ಈ ಸಂಸ್ಥೆ ಜೊತೆಗೆ ಸುಮಾರು 10 ವರ್ಷಗಳಿಂದ ಈ ಸಂಸ್ಥೆ ಜೊತೆಗೆ ನನ್ನ ಒಡನಾಟ ಇದೆ. ಈ ಸಂಸ್ಥೆ ಬಗ್ಗೆ ಏನಪ್ಪ ಹೇಳಬೇಕಂದ್ರೆ, ಸುಮಾರು 2017ರಲ್ಲಿ ನಾನು ಈ ಸಂಸ್ಥೆ ನನಗೆ ಒಡನಾಟ ಸ್ಟಾರ್ಟ್ ಆಯಿತು. ನಾನು ಆವಾಗ ಏನೋ ಗೊತ್ತಿಲ್ಲದವ್ರ ಥರ ಒಂದು ಸಣ್ಣ ಹುಡುಗನ ಥರ ಬಂದಿದ್ದೆ. ಈ ದಿನ ನಾನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈ ಸ್ಥಾನಕ್ಕೆ ಏರಿದ್ದೀನಿ ಅಂದರೆ ಅದಕ್ಕೆ ಕಬ್ಬೂರ್ ಸರ್ ಒಂದು ಪರಿಶ್ರಮನೇ ಕಾರಣ ಅಂತ ಹೇಳ್ಬೋದು ನಾವು. ಯಾಕಂದರೆ ಎಲ್ಲರೂ ಸಂಸ್ಥೆಗಳನ್ನು ಕಟ್ತಾರೆ. ಈಗ ಸುಮಾರು ಕರ್ನಾಟಕದಲ್ಲಿ 100 ಸಂಸ್ಥೆಗಳು ಹುಟ್ಕೊಂಡಿದ್ದಾವೆ. ಯಾವ ಕೂಡ ಶುರುವಿನಲ್ಲಿ ತುಂಬ ಜೋಶ್ನಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಯಾವ ಕೂಡ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಯಾವುದೂ ಮುಂದುವರೆಯಲ್ಲ. ಈ ಸಂಸ್ಥೆ ಸುಮಾರು 18 ವರ್ಷಗಳಿಂದ ಈ ಸಂಸ್ಥೆ ಇಲ್ಲಿವರೆಗೂ ಬೆಳೀತಾ ಇದೆ ಅಂದರೆ ಅದಕ್ಕೆ ಕಬ್ಬೂರ್ ಸರ್ ಅವರ ಪರಿಶ್ರಮ ಅಷ್ಟೇ ಮುಖ್ಯ ಇದೆ. ಮತ್ತು ಅವರು ಅಪ್ಪಾಜಿ ಅಮ್ಮ ಮತ್ತು ಅವ್ರ ಸಹೋದರರು ಮತ್ತು ಅವ್ರ ಗುರುರಿಂದ ಮತ್ತು ಅವರು ಶಿಷ್ಯರಿಂದ ಹೀಗೆ ಹಲವಾರು ವಿದ್ಯಾರ್ಥಿಗಳ ಬಳಗದಿಂದ ಈ ಸಂಸ್ಥೆ ಮುನ್ನಡೀತಾ ಇದೆ. ಈ ಕಬ್ಬೂರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ ಸ್ಪೆಷಾಲಿಟಿ, ಬೇರೆ ಸಂಸ್ಥೆ ಎಲ್ಲರೂ ನಡೆಸೋದು ಒಂದು ವ್ಯಾವಹಾರಿಕ ಕಾರಣಕ್ಕಾಗಿ ನಡೆಸ್ತಾರೆ, ಅಂದರೆ ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ಅಂತ ಇಂಟೆನ್ಷನ್ ಅಷ್ಟೇ ಇರುತ್ತೆ. ಬಟ್ ಕಬ್ಬೂರ್ ಸರ್ದು ಈ ಕಬ್ಬೂರು ವಿನ್ನರ್ಸ್ ಅಕಾಡೆಮಿ ಸರ್ದು ಉದ್ದೇಶ ಏನಪ್ಪ ಅಂದರೆ ಈ ಹಲವಾರು ಸಮಾಜದಲ್ಲಿ ಬಡತನದಿಂದ ಇರೋ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು. ಮತ್ತು ಅವರೊಂದು ಏನೋ ಒಂದು ಉಣ್ಣಕ್ಕೂ ತಿನ್ನಕ್ಕೂ ಇಲ್ಲದಾರೋ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅವ್ರಿಗೊಂದು ಒಂದು ಕೋಚಿಂಗ್ ಕೊಟ್ಟು ಒಂದು ಸರ್ಕಾರಿ ಸಣ್ಣದು ಒಂದು ಹುದ್ದೆ ಕೊಟ್ಟರೆ ಎಷ್ಟೋ ಜೀವನ ಪೂರ್ತಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಿರ್ತಾರೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸವನ್ನು ಸರ್ ಮಾಡ್ತಾಯಿದ್ದಾರೆ. ಈ ಸಂಸ್ಥೆ ಈಗ ಮೊದಲು ಅಲ್ಲಿ ಸ್ಟೇಡಿಯಂ ಹತ್ರ ಇತ್ತು, ಒಂದು ಸಣ್ಣ ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮುಂಚೆ AVK ರೋಡಲ್ಲಿ ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸಂಸ್ಥೆನ 2008ರಲ್ಲಿ ಅನಿಸುತ್ತೆ. ಈಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನೂ ಉನ್ನತವಾಗಿ ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಈ ದಾವಣಗೆರೆ ಸುತ್ತಮುತ್ತ ಏರಿಯಾದಲ್ಲಿ ಇನ್ನೂ ಕಟ್ಟುವಂಥ ಶಕ್ತಿ ಆ ದೇವರವ್ರಿಗೆ ನೀಡಲಿ. ಮತ್ತು ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗಲಿ. ಮತ್ತು ಸರ್ ತುಂಬ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅವ್ರದ್ದು ಸೇವೆ ಇನ್ನೂ ಮುಂದುವರಿಲಿ ಮತ್ತು ಆ ಭಗವಂತ ಅವರಿಗೆ ಆ ಸೇವೆಯನ್ನು ಮಾಡುವಂಥ ಶಕ್ತಿ ನೀಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ನನ್ನ ಸಹೋದರರಿಗೂ ಹಾಗೂ ನನ್ನ ಜೊತೆ ಕೋಚಿಂಗ್ ತಗೊಂಡಿರ್ತಕ್ಕಂಥ ನನ್ನೆಲ್ಲ ಸಹಮಿತ್ರರಿಗೂ ನಮಸ್ಕರಿಸುತ್ತಾ, ನಾನೀಗ ಮೈಸೂರು ಸಿಟಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತೇನೆ. ನಾನು ಮೈಸೂರು ಸಿಟಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಕಬ್ಬೂರ್ ಸರು ನಾನು ಕಬ್ಬೂರನು ಅನ್ನೋ ಕಾರಣಕ್ಕೆ ಯಾವುದೇ ರೀತಿಯ ಫೀಸ್ ತಗೊಳ್ಳದೆ ಫ್ರೀಯಾಗಿ ನನ್ನನ್ನು ಪೊಲೀಸಾಗಿ ಅಪಾಯಿಂಟ್ ಮಾಡಿಸಿರೋದು ಅವರೇ. ನಾನಿವತ್ತೊಂದು ಒಂದು 3 ಹೊತ್ತು ಒಳ್ಳೆ ಊಟ ಮಾಡ್ತಾಯಿದ್ದೀನಿ, ಒಳ್ಳೆ ಜೀವನ ನಡೆಸ್ತಾ ಇದ್ದೀನಿ, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಇದರಲ್ಲಿ ಓಡಾಡ್ತಾ ಇದ್ದೀನಿ, ಚೆನ್ನಾಗಿ ಉತ್ತಮವಾಗಿ ಓಡಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮೇಯ್ನ್ ಕಾರಣನೇ ಅವರಾಗಿರ್ತಾರೆ.
ನಾನು ಈ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆ ಒಂದು ಅಂಜಿಕೆ ಇತ್ತು, ಅವ್ರನ್ನ ಹೆಂಗೆ ಕೇಳಲಿ, ಅವ್ರ ಹತ್ರ ಹೆಂಗೆ ಹೋಗಿ ಕೇಳೋದು, ಯಾವ ಥರ ಕೇಳೋದು, ಫೀಸ್ ಕಟ್ಟೋಕ್ಕೆ ಅಮೌಂಟಿನ ಪ್ರಾಬ್ಲಮ್ಮು. ಆ ಟೈಮಲ್ಲಿ ನಾನು ಕಬ್ಬೂರ್ನಾಗಿರೋದ ನಮ್ಮ ಅಪ್ಪ ಹೋಗಿ ಅವ್ರ ಹತ್ರ ನೇರವಾಗಿ ಕೇಳಿ, ಹಿಂಗೆ ನನ್ನ ಮಗ ಹಿಂಗೆ ಬರ್ತಾನೆ ಕೋಚಿಂಗ್ ಅಂತ ಹೇಳ್ತಿದ್ದಾರೆ ಹೆಂಗೆ ಸರ್ ಅಂತಂದ್ರೆ, ಅವ್ರು ನೇರವಾಗಿ ಒಂದೇ ಹೇಳಿದ್ದು, ಅವ್ರನ್ನ ಆಫೀಸಿಗೆ ಕಳಿಸು. ನಾನು ಆಫೀಸ್ಗೆ ಹೋಗಿ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ನನಗೆ ನಮ್ಮೂರವರು ಬೆಳಿಬೇಕು, ನಮ್ಮೂರನ್ನ ನಾನು ಬೆಳೆಸ್ತೀನಿ, ನಾನು ಯಾವುದೇ ರೀತಿಯ ಅವ್ರ ಹತ್ರ ಫೀಸ್ ತಗೊಳ್ಳದೆ ಫ್ರೀಯಾಗಿ ಬೆಳೆಸ್ತೀನಿ, ನೀನು ಸಹಿತ ಅದೇ ದಾರಿಯಲ್ಲಿ ನಡೆದು ನಿನ್ನ ಕೈಲಾದ್ರೆ ಬೇರೆಯವ್ರನ್ನ ಸೇರ್ಸು, ಅವ್ರಿಗೆ ಮಾರ್ಗದರ್ಶನ ಮಾಡಿಸು, ಅವರು ಸಹಿತ ನಮ್ಮೂರ ಹೆಸರನ್ನ ಬೆಳೆಸ್ಲಿ ಅನ್ನೋದನ್ನ ಅವ್ರೊಂದು ಕಿವಿ ಮಾತು ಹೇಳಿದ್ರು. ಈ ಕೋಚಿಂಗ್ ಸೆಂಟರ್ ಅಲ್ಲಿ ನಾನು 2018ರಲ್ಲಿ ಬಂದೆ. 18ರಲ್ಲಿ ಬಂದಾಗ ಟ್ರೈನ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ನಾನು ಟ್ರೈನ್ ರೈಲ್ವೆ ಸ್ಟೇಷನ್ ಇದ್ದ ಕೋಚಿಂಗ್ ಸೆಂಟ್ರಿಗೆ ಬರಕ್ಕೂ ದುಡ್ಡಿರಲಿಲ್ಲ, ನಡ್ಕೊಂಡೇ ಬರ್ತಿದ್ದೆ. ಆ ಟೈಮಲ್ಲಿ ಕೆಲವೊಂದು ಎಕ್ಸಾಮ್ಗಳಿಗೆ ಅಪ್ಲೈ ಮಾಡಕ್ಕಾರೋ ದುಡ್ಡಿಲ್ಲ ಅಂದ್ರೆ ಅವರೇ ಸಹಿತ ಅಮೌಂಟ್ ಕೊಟ್ಟು ಅಪ್ಲೈ ಮಾಡೋ ಅಂತಲೂ ಹೇಳಿದ್ದಾರೆ, ಅಪ್ಲೈ ಮಾಡಿಸಿದ್ದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಅವ್ರದ್ದು ದೊಡ್ಡ ಗುಣ ನಮ್ಮ ಊರಲ್ಲಿ ಬೆಳಿಬೇಕು ಅನ್ನೋದು, ನಮ್ಮ ಹುಡುಗರು ಬೆಳಿಬೇಕು ಅನ್ನೋದು. ಅದನ್ನ ಎಷ್ಟರ ಮಟ್ಟಿಗೆ ನಮ್ಮ ಊರವರು ಉಪಯೋಗಿಸಿದಾರೆ ನನಗೆ ಗೊತ್ತಿಲ್ಲ. ಬಹಳ ಜನ ಕೇಳಿದ್ವಿ ನಾವು, ಇನ್ನು ಅವರು ಹೇಳ್ತಾ ಇದಾರೆ, ಇನ್ನು ಹೇಳು, ಬರ್ಲಿ, ಕಲೀಲಿ, ಒಂದು ಉತ್ತಮವಾದ ಜೀವನ ನಡೆಸಲಿ, ಒಂದು ಜಾಬ್ ತಗೊಳ್ಳಿ. ಸರ್ಕಾರಿ ನೌಕರಿ ಅನ್ನೋದು ಈಗ ಹೆಂಗಾಗಿದೆ ಅಂದ್ರೆ ಗಗನ ಕುಸುಮ, ಸಿಗದೆ ಬಹಳ ಕಷ್ಟ, ಸಿಕ್ಕ ಮೇಲೆ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಅದನ್ನ ಪಡೆಯಕ್ಕೆ ಎಷ್ಟು ಶ್ರಮ ಪಡ್ಬೇಕಂದ್ರೆ, ನಾನು ಕನಿಷ್ಠ ಅಂದ್ರೆ 7 ರಿಂದ 8 ಎಕ್ಸಾಮ್ ಬರ್ದು ಮನೇಲಿ ಇತ್ಕೊಂಡು ಓದ್ಕೊಂಡು 1 ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅಲ್ಲಿ ಹೋಗಿದ್ದು, ಈ ಕೋಚಿಂಗ್ ಸೆಂಟ್ರಿಗೆ ಬಂದು 4 ರಿಂದ 6 ತಿಂಗಳಿರುವ ನಡುವೆಯಲ್ಲಿ ಈ ಜಾಬ್ಗೆ ಅಪಾಯಿಂಟ್ ಆಯ್ತು. ಅವ್ರದ್ದು ಇನ್ನೊಂದು ಆಸೆ ಇತ್ತು, ಏನಪ್ಪಾ ಅಂದ್ರೆ ನಾನು ಈ ಜಾಬ್ಗೆ ಅಷ್ಟೇ ಸ್ಟಿಕ್ಕನ್ ಹಾಕ್ದೆ, PSI ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು. ಬಟ್ ಹಣಕಾಸಿನ ಪ್ರಾಬ್ಲಮ್ ಆಗಿರೋದ್ರಿಂದ ನಾ ಮತ್ತೆ ಅಲ್ಲಿ ಬಿಟ್ಟು ಬೇರೆ ಕೆಲ್ಸಕ್ಕೆ ಹೋಗಿದ್ರೆ ಅದೇನೋ ಆಗ್ಲೇ ಇಲ್ಲ. ಅವರು ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಊರು ಎಸ್ಪೆಷಲಿ ನಮ್ಮೂರು ಹುಡುಗರು ಅಲ್ಲಿ ಓದ್ತಿದಾರೆ ಅಂದ್ರೆ ಪರ್ಸನಲ್ ಆಗಿ ಕರೆದ್ಬಿಟ್ಟು, ಹೆಂಗ್ ಓದ್ತಿದ್ಯಾ, ಏನೇ ಸಮಸ್ಯೆ ಇದೆನಾ, ಏನೋ ಸಮಸ್ಯೆ ಇದ್ರೆ ನಮ್ ಪರ್ಸನಲ್ ಆಗಿ ಹೇಳು, ನಾನು ಅದಕ್ಕೆ ಸಹಾಯ ಮಾಡ್ತೇನೆ, ಬೇರೆ ಏನಾದ್ರು ಇದ್ರೆ ಹೇಳು ಅಂದು ಅವ್ರನ್ನ ನಮ್ಮ ಹೆಂಗಪ್ಪ ಅಂದ್ರೆ ಆಪ್ತ ಸಮಾಲೋಚನೆ ಮಾಡ್ತಾರಲ್ವಾ, ಆ ರೀತಿ ಅವ್ರನ್ನ ಕೂರಿಸ್ಕೊಂಡು ಎದುರ ಬದ್ರ ಕೂರಿಸ್ಕೊಂಡು ಅವ್ರ ಸಮಸ್ಯೆ ಏನೇ ಇದ್ರು ಕೇಳ್ತಿದ್ರು. ಮತ್ತು ಅವರು ಕೂತ್ಕೊಂಡು ಹೆಂಗೆ ಓದಬೇಕು, ಏನು ಓದಬೇಕು ಅನ್ನೋದನ್ನ ಕ್ಲೀನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದ ಭಾಳ ಖುಷಿ ಅನ್ಸೋದು ಅವರು. ಇನ್ನೊಂದು ಏನಪ್ಪ ಅಂದರೆ, ಈಗ ಆ ಕೋಚಿಂಗ್ ಸೆಂಟ್ರಿಂದ ಮತ್ತೆ ಈ ಲೆವೆಲಿಗೆ ಬೆಳೆದ್ರೆ ಅಂದರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ನಮ್ಮೂರು ಅವ್ರು ಇನ್ನೊಂದು ಬೇರೆ ಎಲ್ಲ ಹೆಸರು ಇಡ್ಬೋದಾಗಿತ್ತು, ಅವರು ಕಬ್ಬೂರು ಎಜುಕೇಷನ್ ಸೊಸೈಟಿ ಅಂತಲೇ ಇಟ್ಟಿದ್ದಾರೆ. ಅವ್ರಿಗೆ ನಮ್ಮೂರ ಮೇಲೆ ಭಾಳಷ್ಟು ಅಭಿಮಾನ, ಭಾಳ ಅಕ್ರೆ. ನಮ್ಮೂರವರು ಅಂದರೆ ಅವರು ಊರ ಹೆಸರಲ್ಲೇ ಬೆಳೆಸ್ಬೇಕು, ಊರ ಜೊತೆಗೆ ಊರವ್ರನ್ನೂ ಬೆಳೆಸ್ಬೇಕು ಅನ್ನೋದು ಭಾಳ ಇದೆ ಅವರಿಗೆ. ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಸ್ವಭಾವ, ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿ ಕೈ ಕೆಳಗೆ ನಾನು ಓದ್ಕೊಂಡು ಈ ಮಟ್ಟಕ್ಕೆ ಒಂದು ಕೆಲಸ ತಗೊಂಡು ಒಳ್ಳೆ ಜೀವನ ನಡೆಸ್ತೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಈ ಜೀವನ ಕೊಡೋದಕ್ಕೆ ಅವರಿಗೆ ನಾನು ತುಂಬ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇಷ್ಟು ಹೇಳಲು ನನ್ನ ವೇದಿಕೆ ಮೇಲೆ ಕರೆಸಿದ ಕಬ್ಬೂರ್ ಸರ್ಗೂ ಮತ್ತು ಅವರ ಕಬ್ಬೂರ್ ಎಜುಕೇಷನ್ ಸಂಸ್ಥೆಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಾವಣಗೆರೆ ಈ ಒಂದು ಜಿಲ್ಲಾ ಕೇಂದ್ರದಲ್ಲಿ ವಿನ್ನರ್ಸ್ ಸಮೂಹ ಸಂಸ್ಥೆಗಳು, ಕಬ್ಬೂರ್ ಎಜುಕೇಷನ್ ಸೊಸೈಟಿ, IAS ಮತ್ತು KS ತರಬೇತಿ ಕೇಂದ್ರ ಮತ್ತು ಪದವಿ ಕಾಲೇಜು, ಪ್ರಥಮ ದರ್ಜೆ ಕಾಲೇಜಿನ ಒಂದು ಉದ್ಘಾಟನೆ ಸಮಾರಂಭ ಇವತ್ತು ತಮ್ಮೆಲ್ಲ ಹಿರಿಯರ ಉಪಸ್ಥಿತಿಯಲ್ಲಿ, ಸ್ವಾಮೀಜಿಯವರ ಒಂದು ಉಪಸ್ಥಿತಿಯಲ್ಲಿ, ಜೊತೆಗೆ ಎಲ್ಲ ಕಬ್ಬೂರು ಮತ್ತು ಇತರ ನೆರೆಹೊರೆಯ ಊರುಗಳಿಂದ, ಕುಟುಂಬದವರಿಂದ, ಹಳೆಯ ವಿದ್ಯಾರ್ಥಿಗಳಿಂದ ಪ್ರತಿಯೊಂದು ಹಂತದಲ್ಲಿ ಈ ಒಂದು ವಿನ್ನರ್ಸ್ ಕರಿಯರ್ ಅಕಾಡೆಮಿಯ ಬೆಳವಣಿಗೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಆಹ್ವಾನವನ್ನು ನೀಡಿ ತನ್ನವನ್ನು ಬೆಳವಣಿಗೆಯಲ್ಲಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವಪೂರ್ವಕವಾಗಿ ಇಂದು ಸ್ವಾಗತವನ್ನು ಕೋರಿರ್ತಾರೆ ಶಿವರಾಜ್ ಕಬ್ಬೂರ್ ಸರ್ ಅವರು. ಹಾಗಾಗಿ ನನಗೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿಗೆ ಆಗಮಿಸಿ ನೀವು ಬರಲೇಬೇಕು ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟಿದ್ದರು, ಹಾಗಾಗಿ ಬಂದಿದ್ದೀನಿ. ಚಿಕ್ಕದಾಗಿ ನನ್ನ ಬಗ್ಗೆ ತಿಳಿಸೋದೇನೆಂದರೆ, ಇಲ್ಲಿರ್ತಕ್ಕಂಥ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿದ್ದೀರಿ, ರೈತರಿದ್ದೀರಿ, ತಾಯಂದಿರಿದ್ದೀರಿ, ನನ್ನ ಅಕ್ಕ ತಂಗಿರಿದ್ದೀರಿ, ಮತ್ತು ಮುಂದೆ ಓದ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿದ್ದೀರಿ, ಸ್ಪರ್ಧಾ ಮಿತ್ರರಿದ್ದೀರಿ. ಎಲ್ಲರಿಗೂ ಈ ಒಂದು ಪ್ರಸ್ತುತವಾಗಿ ಇರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಎಜುಕೇಷನ್ ಈ ಸಿಸ್ಟಮ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಅರಿವುಗಳು ಬೇಕು. ಯಾಕಂದರೆ ಪ್ರತಿ ಹಂತದಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸಿಚುವೇಷನ್ನು ಮತ್ತು ಎಜುಕೇಷನ್ನು ಏನಿದೆ ಇದು ಪ್ರತಿ ಇದರಲ್ಲೂ ಅಪ್ಡೇಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಕೂಡ ಅಪ್ಡೇಟ್ ಆಗ್ತಿರಬೇಕು. ಕೆಲವು ಪ್ರಮುಖ ಒಂದು 5 ಅಂಶಗಳನ್ನು ನಾನು ತಿಳಿಸ್ತೀನಿ. ತಿಳಿಸೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನನ್ನ ಹೆಸರು ಕರಿಬಸಪ್ಪ ಅಂತ ಹೇಳಿ.
ನಂದು ಇದೇ ದಾವಣಗೆರೆ ಜಿಲ್ಲೆನೇ, ಜಗಳೂರು ತಾಲೂಕು, ಬಿಳ್ಚೋಡ ಹತ್ರ ನಮ್ಮದು ಮಾದನಹಳ್ಳಿ ಅಂತ ಊರು. ನಾನೀಗ ಪ್ರೆಸೆಂಟ್ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಡಿಸ್ಟಿಕ್ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ, ಹೋಮ್ ಗಾರ್ಡ್ಸ್ಗೆ, ಅಂದರೆ ಸಬ್ ಇನ್ಸ್ಪೆಕ್ಟರ್ ರ್ಯಾಂಕ್. ಬಿಫೋರ್ ದಟ್ 4 ಇಯರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಇದ್ದೆ, ಇಲ್ಲೇ ದಾವಣಗೆರೆ ರಿಸರ್ವ್ಡ್ ಪೊಲೀಸ್ ಇದ್ದೆ. ರಿಸರ್ವ್ಡ್ ಪೊಲೀಸ್ ಇದ್ದಾಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಕಾನ್ಸ್ಟೇಬಲ್ ಇದ್ದಾಗ ಓದೋಕ್ಕಾಗಲ್ಲ, ಕೂತೋದಕ್ಕೆ ಟೈಮ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಕ್ಲಾಸ್ ಹೋಗಿ ಕ್ಲಾಸ್ ಕೇಳಿದರೆ ಕೂತು ಕೇಳಿದ್ರಾದ್ರೂ ನನಗೆ ರಿವಿಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕ್ಲಾಸ್ ಕೇಳಿದೆ. 3-4 ಮಂತ್ಸ್ ಕೇಳಿದ್ದಕ್ಕೆ ತುಂಬ ನನಗೆ ಅನುಕೂಲ ಆಯಿತು. ಈ ಒಂದು ಕೋಚಿಂಗ್ ಕ್ಲಾಸ್ ತೊಗೊಂಡಿದ್ದಕ್ಕೆ ನನಗೆ 8ರಿಂದ 10 ಸಾರಿ ನಾನು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದೆ, ಕ್ಲಿಯರ್ ಆಗ್ತಾ ಇರಲಿಲ್ಲ. ಪ್ರತಿ ಸರಿ 2 ಮಾರ್ಕ್ಸ್ 3 ಮಾರ್ಕ್ಸು ಇಂದ ಹೊರಗೆ ಬೀಳ್ತಾ ಇದ್ದೆ. ಈ ಕೋಚಿಂಗ್ ತೊಗೊಂಡ ಮೇಲೆ ನೆಕ್ಸ್ಟ್ ಬರೆದಂಥ ಎಕ್ಸಾಮ್ ಇದು ಇನ್ಸ್ಟ್ರಕ್ಟರ್ ಎಕ್ಸಾಮು. ಈ ಎಕ್ಸಾಮ್ನಲ್ಲಿ ಅಲ್ಲಿ ಕೋಚಿಂಗಲ್ಲಿ ನನಗೆ ಕ್ಲಾಸ್ ಮಾಡಿರ್ತಕ್ಕಂಥ 15ರಿಂದ 20 ಕ್ವಶನ್ಸು ಬಂತು. ಆ 20 ಕ್ವಶನ್ಸು ನನಗೆ ಪೊಲೀಸ್ ಕಾನ್ಸ್ಟೇಬಲ್ ದರ್ಜೆಯಿಂದ ಒಬ್ಬ ಅಧಿಕಾರಿ ದರ್ಜೆಗೆ ಹೋಗೋಕ್ಕೆ ಏನು ಬೇಕಿತ್ತು, ಎಲ್ಲಿ ನಾನು ಮಿಸ್ ಆಗ್ತಿತ್ತು, ಎಲ್ಲಿ ನಾನು ಎಡುತ್ತಿದ್ದೆ, ಅದಕ್ಕೆ ತಪ್ಪುಗಳನ್ನ ಸರಿಪಡಿಸಿ ಕಾಲೇಜ್ ಲೆಕ್ಚರ್ಸು ಶಿವರಾಜ್ ಕಪೂರ್ ಸರ್ ಏನೋ ಎಲ್ಲದನ್ನು ನನಗೆ ಮನವರಿಕೆ ಮಾಡಿಕೊಟ್ಟು ಇವತ್ತು ಒಂದು ಅಧಿಕಾರಿ ಸ್ಥಾನದಲ್ಲಿ ಇದ್ದೀನಿ, ಒಂದು ಜಿಲ್ಲೆಗೆ ಒಂದು ಅಧಿಕಾರಿ ಆಗಿದ್ದೀನಿ ಅಂತಂದರೆ ಅದಕ್ಕೆ ಈ ಒಂದು ವಿನ್ನರ್ಸ್ ಕರಿಯರ್ ಅಕಾಡೆಮಿನಲ್ಲಿ ನಾನು ತೊಗೊಂಡಿದ್ದಂಥ 3 ಮಂತ್ಸ್ ಕೋಚಿಂಗ್ ತುಂಬ ಇಂಪಾರ್ಟೆಂಟ್ ಆಯಿತು ನನಗೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಆ್ಯಂಡ್ ಟೀಚಿಂಗ್ ಸ್ಟಾಫ್. ಹಾಗಾಗಿ ಅವತ್ತಿನಿಂದನೂ ಕೂಡ 2019ಇಂದನೂ ಇವತ್ತಿನವರೆಗೂ ನಾವು ಕಂಟಿನ್ಯೂ ನಮ್ಮ ಸಂಸ್ಥೆ ನಮ್ಮದು ಅಂತ ನಾವು ನನ್ನ ಸಂಸ್ಥೆ ಅನ್ನೋ ಒಂದು ಮನೋಭಾವನೆಯಿಂದ ಇಲ್ಲಿಂದ ಎಷ್ಟೇ ದೂರ ಇದ್ದರೂ ಕೂಡ ನಾವು ಈ ಒಂದು ಸಂಸ್ಥೆ ಮೇಲಿರ್ತಕ್ಕಂಥ ಒಂದು ಅಭಿಮಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇದು ನನ್ನ ಪರಿಚಯ. ಮೊದಲನೇದಾಗಿ ಎಲ್ಲ ನನ್ನ ಹಿರಿಯ ತಂದೆ ತಾಯಿಗಳಿಗೆ ಹೇಳೋದು, ತಮ್ಮ ಮಕ್ಕಳುಗಳನ್ನ ಎಲ್ಲರೂ ಈಗ ಏನಂತಾರೆ, ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟ್ರ್ ಮಾಡಬೇಕು, ಒಳ್ಳೆ ಸಾಫ್ಟ್ವೇರ್ ಕಂಪ್ನಿ ಇದು ಮಾಡಬೇಕು, ಯಾವುದಾದ್ರೂ ಒಂದು ಬಿಸ್ನೆಸ್ಸಿಗೆ ಹಾಕ್ಕೊಡ್ಬೇಕು, ಆದಷ್ಟು ಒಂದು ಸೇಫರ್ ಸೈಡಲ್ಲಿ ಒಂದು ಸೆಕ್ಯೂರ್ ಮಾಡಿ ನನ್ನ ಮಗನಿಗೆ, ಮುಂದೆ ಬೆಳೆಯೋಂಥ ಮಗನಿಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಮಾಡಿ ಅಥವಾ ಏನು ಪ್ರಾಪರ್ಟಿ ಮಾಡಿ ತುಂಬ ಸೇಫಾಗಿ ಅವನು ಲೈಫ್ನ ಲೀಡ್ ಮಾಡೋಂಗೆ ನಾವೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅನ್ನೋದು ತುಂಬ ತಂದೆ ತಾಯಿಗಳು ಪ್ರತಿಶತ ಜಾಸ್ತಿ ಇದೆ. ಅದರಲ್ಲಿ ನಾನು ಕೂಡ ನನ್ನ ಮಗ, ಈಗ ನನ್ನ ಮಗಳಿದ್ದಾಳೆ 2 ವರ್ಷ, ಆ ಮಗಳು ಈಗಲಿಂದನೇ ಪ್ಲ್ಯಾನ್ ಮಾಡ್ತಾ ಇರ್ತೀನಿ, ಏನು ಹೆಂಗೆ ಸೆಕ್ಯೂರ್ ಇರಬೇಕು, ನಮ್ಮ ಕಷ್ಟ ಅವ್ರಿಗೆ ಬರಬಾರ್ದು, ನಾವು ಕಷ್ಟಪಟ್ಟಷ್ಟು ಅವ್ರು ಕಷ್ಟಪಡಬಾರ್ದು, ಅವರಿಗೆಲ್ಲ ಸಿಕ್ಬಿಡ್ಬೇಕು. ನಾವು ತಂದೆ ತಾಯಿಗಳು ಏನು ನಾವು ಸರ್ಕಂಫರೆನ್ಸ್ ಹಾಕಿ ಇಷ್ಟರಲ್ಲೇ ನನ್ನ ಮಗಳಿರಬೇಕು, ಹಿಂಗೆ ಇರಬೇಕು, ಈ ಥರನೇ ಬೆಳೆಸ್ಬೇಕು ಅಂತ ನಾವೇನು ಮಾಡ್ತೀವಿ, ಅದು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಆಗಲ್ಲ. ಯಾರಾದರೂ ನೀವು ನನಗಿಂತ ಹಿರಿಯರಿದ್ದೀರಿ, ನಾನೇನು ವಯಸ್ಸಲ್ಲಿ ಚಿಕ್ಕೊಂದು 33 ಇಯರ್ಸ್, 89 ವರ್ಷದಲ್ಲಿ ಇದ್ದೀರಿ, ಅನುಭವನೇ ನಿಮ್ಮ ಅನುಭವನೇ ನಮಗೆ ಪಾಠ. ಆದರೂ ನಾನು ಹೇಳ್ಬೇಕನ್ನಿಸ್ತಾ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಒಂದು ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆ ಸರ್ಕಂಫರೆನ್ಸಲ್ಲಿ ಬೆಳೆಸ್ತಾ ಇದ್ದೀವಲ್ಲ, ಆ ಸರ್ಕಂಫರೆನ್ಸ್ ಥರ ಅವ್ರ ಜೀವನ ಇರೋಲ್ಲ, ಅವ್ರದ್ದೇ ಆದಂಥ ಜೀವನ ಇರುತ್ತೆ. ನಾವು ಏನು ಮಾಡಬೇಕು, ತಂದೆ ತಾಯಿ ಆಗಿರೋರು ಅವರಿಗೆ ಜೀವನದಲ್ಲಿ ಅವರು ಏನು ಆಗಬೇಕು ಅಂತ ಇದ್ದಾರೆ, ಅವರ ಇಂಟ್ರೆಸ್ಟ್ ಯಾವುದಿದೆ, ಅವ್ರ ಸ್ಕಿಲ್ ಏನಿದೆ, ಯಾವುದ್ರಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾರೆ, ಅವರಿಗೆ ಫ್ರೀಯಾಗಿ ಬಿಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಇವತ್ತಿನ ದಿನದಲ್ಲಿ, ಅದರಲ್ಲೂ ದಾವಣಗೆರೆ ಸುತ್ತಮುತ್ತ ಇದರಲ್ಲಿ ಅವೇರ್ನೆಸ್ಸು, ನಾರ್ತ್ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸಿಗಿರ್ತಕ್ಕಂಥ ಅವೇರ್ನೆಸ್ಸು ಈ ಪ್ರೆಸೆಂಟ್ ಇಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅವೇರ್ನೆಸ್ ಇಲ್ಲ. ತುಂಬ ಜನಕ್ಕೆ ಅವೇರ್ನೆಸ್ ಇಲ್ಲ. ಕಾಂಪಿಟೇಟಿವ್ ಕೋಚಿಂಗ್ ಹೋದರೆ ಕಾಲ್ಫಾರ್ಮ್ ಆಗಲ್ಲ, ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಲ್ಲ, ಗೌರ್ಮೆಂಟ್ ಸರ್ಕಾರಿ ನೌಕರಿ ಕರೆಯೋದಿಲ್ಲ, ಕರೆದ್ರೆ 200-300 PSI ಪೋಸ್ಟ್ ಕಾಲ್ ಆಗ್ತದೆ, 5ರಿಂದ 10 ಲಕ್ಷ ಜನ 15 ಲಕ್ಷ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ, ಅದರಲ್ಲಿ ನಮಗೆಲ್ಲಿ ಸಿಗುತ್ತೆ, ಅದರಲ್ಲಿ ಕರಪ್ಷನ್ ಬೇರೆ ನಡೀತದೆ, ದುಡ್ಡು ನಡೀತದೆ, MLA ಗೊತ್ತು, MP ಗೊತ್ತು, ಅವರಿಂದ ಮಾಡಿಸ್ಕೊಂಡ್ರು, ಇವರಿಂದ ಮಾಡಿಸ್ಕೊಂಡ್ರು, ಬರೀ ಗಾಳಿ ಸುದ್ದಿಗೆ ಕಿವಿ ಕೊಡ್ತಾ ನಮ್ಮ ಮಕ್ಕಳುಗಳನ್ನು ಆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮುಂದುವರಿಯೋಕ್ಕಾಗಲಿ, ಅದರಲ್ಲಿ ನಾನು ಹೋಗಿ ಓದ್ತೀನಿ, ನಾನು ಒಬ್ಬ ಪೊಲೀಸ್ ಆಗಬೇಕು, ನಾನು PSI ಆಗಬೇಕು, KS ಮಾಡಬೇಕು, IAS ಮಾಡಬೇಕು, ನನಗೊಂದು 5 ವರ್ಷ ಟೈಮ್ ಕೊಡಿ ಅಂತ ಕೇಳಿದಾಗ ಎಷ್ಟೋ ತಂದೆ ತಾಯಿಗಳು ಅದು ನಂಬಿಕೆ ಇಲ್ಲ, ಅದು ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಹೋಪ್ ಇಟ್ಕೋಬೇಡ, ನಿನ್ನ ಲೈಫಿಗೆ ಏನು ಸೇಫ್ ಬೇಕೋ ಅದು ಮಾಡ್ಕೊ, ಇಂಜಿನಿಯರಿಂಗ್ ಮಾಡು, ಜಾಬ್ ಮಾಡ್ತಾ ಇದು ಮಾಡು. ಹೆಂಗೆ ಸಾಧ್ಯ? 2 ದೋಣಿ ಮೇಲೆ ಕಾಲಿಟ್ಕೊಂಡು ಎಷ್ಟು ದೂರ ಚಲ್ಸೋಕ್ಕಾಗುತ್ತೆ? ಆಗಲ್ಲ. ಒಂದು ಅವಕಾಶ ಕೊಡಬೇಕು ಜೀವನದಲ್ಲಿ, ಅವ್ನು ಇಂಟ್ರೆಸ್ಟ್ ಕೊಟ್ಟು ಅವ್ನು ಏನು ಮಾಡ್ತಿದ್ದಾನೆ. ನಾನು ಮುಖ್ಯವಾಗಿ ಎಲ್ಲ ರಂಗದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಬೆಳೆದು ಬಂದಿದ್ದು ನಾನು ಅಚೀವ್ಮೆಂಟ್ ಮಾಡಿದ್ದು ಸ್ಪರ್ಧಾತ್ಮಕ ಕೋಚಿಂಗ್ ಏನಿದೆ, ಕಾಂಪಿಟೇಟಿವ್ ಎಕ್ಸಾಮು, ಸರ್ಕಾರಿ ನೌಕರಿಗೆ ತೊಗೊಳೋದು, ಅದ್ರ ಬಗ್ಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳು ಇಂಟ್ರೆಸ್ಟ್ ಇದ್ದು ನಾನು ಮಾಡ್ತೀನಿ, ನಾನು ಗೌರ್ಮೆಂಟ್ ಕೆಲಸ ತಗೋಬೇಕು, ನಾನು ಸರ್ಕಾರಿ ಕೆಲಸ ತಗೋಬೇಕು ಅಂತ ಆಸೆ ಇದ್ದರೆ ದಯಮಾಡಿ ನೀವು ಬೇರೆ ಯಾವುದೇ ಯೋಚನೆ ಮಾಡದೆ ಡಿಗ್ರಿ ಆದಮೇಲೆ ಅಥವಾ PU ಮಾಡಬೇಕಾದ್ರೇ ಅವ್ರು ಕೋಚಿಂಗ್ ಕೇಳಿದರೆ ನಮ್ಮ ದಾವಣಗೆರೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಏನು ನಮ್ಮ ವಿನ್ನರ್ಸ್ ಅಕಾಡೆಮಿ ಇದೆ, ಇದಕ್ಕೆ ಕಳಿಸ್ಕೊಡಿ. ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಬಂದಿದೆ, ತುಂಬ ವರ್ಷದಿಂದ ಬಂದಿದೆ, ಒಳ್ಳೆ
ಎಜುಕೇಟ್ ಇರ್ತಕ್ಕಂಥ ಲೆಕ್ಚರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರ್ಸ್ ಇದ್ದಾರೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ, ಒಂದು ಬೇಸಿಕ್ ಸಿಗುತ್ತೆ. ಯಾವ್ಯಾವುದೋ ಮಾರ್ಗದಲ್ಲಿ ಹೋಗಿ ತುಂಬ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾವ ದಾರಿಲಿ ಹೋದರೆ ನಮಗೆ ಸಕ್ಸಸ್ ಬೇಗ ಸಿಗುತ್ತೆ ಅನ್ನೋದನ್ನ ನಮಗೆ ಮನದಟ್ಟು ಮಾಡಿಕೊಡ್ತಕ್ಕಂಥ ಸಂಸ್ಥೆ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಿ ಅಂತ ಸ್ಟೂಡೆಂಟ್ಗಳಿಗೆ ನೀವು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆಯಲ್ಲೂ ಕೂಡ ಒಬ್ಬರು ಸರ್ಕಾರಿ ನೌಕರು ಆಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರಲಿ. ಅವ್ರು ಎಷ್ಟೇ ಪ್ರಾಪರ್ಟಿ ಬ್ಯಾಕ್ಗ್ರೌಂಡ್ ಎಷ್ಟೇ ಇದ್ದರೂ ಕೂಡ ಅವನದೇ ಆದಂಥ ಸ್ಥಾನಮಾನ ಸಮಾಜದಲ್ಲಿ ಅವನಿಗಿಲ್ಲ ಅಂದರೆ ಅವ್ನು ಮುಂದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಶಕ್ತಿನೂ ಕೂಡ ಅವನಿಗೆ ಇಲ್ದಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನೀವೇನು ಪ್ರಾಪರ್ಟಿ ಮಾಡೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನೇ ಪ್ರಾಪರ್ಟಿಯಾಗಿ ಮಾಡಬೇಕು. ಸಮಾಜದಲ್ಲಿ ನಿಮ್ಮ ಮಕ್ಕಳು ಗುರುತಿಸ್ತಕ್ಕಂಥ ಒಳ್ಳೆಯ ಸ್ಥಾನದಲ್ಲಿರೋಂಗೆ ನೀವು ಆ ಮಕ್ಕಳುಗಳನ್ನ ಬೆಳೆಸ್ತಕ್ಕಂಥ ಶಕ್ತಿ ಅವರ ಬೆನ್ನೆಲುಬಾಗಿ ನೀವು ಯಾವಾಗಲೂ ನಿಲ್ಲಬೇಕು ಅಂತ ಹೇಳ್ತಾ, ಮುಂಬರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ವಿನ್ನರ್ಸ್ ಅಕಾಡೆಮಿ ಅನ್ನೋದು ಒಂದು ಒಳ್ಳೆಯ ಸ್ಟೇಜು, ಒಂದು ಒಳ್ಳೆಯ ಕಾಲೇಜು. ಪ್ರತಿಯೊಬ್ಬರು ತಾವು ಈ ಒಂದು ವಿಚಾರದಲ್ಲಿ ಚಿಂತನೆಯನ್ನು ಮಾಡಿ ಅವಕಾಶಗಳು ಸಿಗಲಿ. ನನಗೆ ಒಬ್ಬ ಬಡ ವಿದ್ಯಾರ್ಥಿ, ನಾವು ತಂದೆ ಕಳ್ಕೊಂಡಿರೋ ವಿದ್ಯಾರ್ಥಿಗೆ ಇವತ್ತು ಒಂದು ಅಧಿಕಾರಿ ಸ್ಥಾನ ಇದೆ ಅಂದರೆ ನನ್ನ ಮೆಟ್ಟಿಲಾಗಿ ನಿಂತಹ ಅನೇಕ ಹಿರಿಯರಲ್ಲಿ ಮಾನ್ಯರಲ್ಲಿ ನಮ್ಮ ಶಿವರಾಜ್ ಕಬ್ಬೂರ್ ಸರ್ ಕೂಡ ಒಬ್ಬರು ಅಂತ ಹೇಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಬೆಳಗಿನ ವಂದನೆಗಳು. ಈ ಸಂದರ್ಭ ನನಗೆ ಅತ್ಯಮೂಲ್ಯ ಕ್ಷಣ. ಕಾರಣ ಏಕಪ್ಪ ಅಂದರೆ ಶಿವರಾಜ್ ಕಬ್ಬೂರ್ ನಾನು ಆತ್ಮೀಯ ಸ್ನೇಹಿತರು. ಬಿ ಎಡನ್ನು ಜೊತೆಗೆ ಮಾಡಿದವರು, ಡಿಗ್ರಿ ಬ್ಯಾಚ್ಮೆಂಟ್ಗಳಲ್ಲೂ ಕೂಡ ಜೊತೆಯಾಗಿದ್ದು ರೂಮ್ಮೇಟು. ನಮ್ಮ ಕಾಲೇಜು ದಿನಗಳಲ್ಲಿ ನಾವೆಲ್ಲ ಜೊತೆಗೆ ಕಳೆದು ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆಯ ವಿಷಯ ಅನಿಸುತ್ತೆ. ಒಬ್ಬ ಉತ್ಸಾಹಿ ಯುವಕ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ನಗರಕ್ಕೆ ಬಂದು ಜೀವನವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಯುವಕರಿಗೆ ದಾರಿದೀಪ ಆಗಿ ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಈ ವಿಚಾರದಲ್ಲಿ ಅವರಿಗೆ ನಿಮ್ಮೆಲ್ಲರಿಂದ ಪ್ರೋತ್ಸಾಹ ಅತ್ಯವಶ್ಯಕ. ಹಾಗೆ ಶಿವರಾಜ್ ಕಬ್ಬೂರ್ ಹೆಂಗಪ್ಪ ಅಂದರೆ ತುಂಬ ಕ್ರಿಯಾಶೀಲ. ಹೆಂಗಪ್ಪ ಅಂದರೆ ದಣಿವರದ ಚೇತನ ಅಂತಾರಲ್ಲ ಹಾಗೆ. ನಮ್ಮ ಜೊತೆಯಲ್ಲಿ ಹುಡುಗರ ಜೊತೆಯಲ್ಲಿ ನಾವೆಲ್ಲ ಜೊತೆಗಿದ್ದಾಗ ಬ್ಯಾಚ್ಮೇಟ್ಸು ಎಷ್ಟು ಜನ ಹುಡುಗರು, ಎಷ್ಟು ಜನ ಸ್ನೇಹಿತರು. ಹಾಗೆ ಯಾವತ್ತೂ ಕೂಡ ಸಾಂಘಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿತ್ವ. ನಾವು ಡಿಗ್ರಿ ಕಾಲೇಜ್ ಹೋಗ್ಬೇಕಾದ್ರೇ ಕೂಡ ಸಾಕಷ್ಟು ಸಂಘಗಳನ್ನು ಕಟ್ಕೊಂಡ, ಅಸೋಸಿಯೇಷನ್ ಮಾಡ್ದ. ಅವನಿಗೆ ನಾವೆಲ್ಲ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಟ್ವಿ. ಬಿ ಎ ಓದ್ಕೊಂಡು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ನನ್ನ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋ ವಿಚಾರದಲ್ಲಿ ಅವನೆಂದೂ ಕೂಡ ತನ್ನನ್ನು ತಾನು ಈಗ ಹೇಳಿಕೊಳ್ಳಿಲ್ಲ. ಅಪ್ಪ ಅಮ್ಮನನ್ನು ದೇವರು ಅಂದ್ಕೊಂಡು, ಹಾಗೆ ಅವರಿಂದ ಸಾಕಷ್ಟು ಕೂಡ ಅವರಿಗೆ ಹಿರಿಯರಿಂದ ಮಾರ್ಗದರ್ಶನ ತಗೊಂಡು ಇನ್ಸ್ಟಿಟ್ಯೂಟನ್ನು ಕಟ್ಟಿರೋ ಶಕ್ತಿ ಅದು ಸುಲಭದ ಮಾತಲ್ಲ. ಅವನ ಜೀವನದ ಈ ಹಂತಕ್ಕೆ ಬರೋವರೆಗೂ ಕೂಡ ಸಣ್ಣ ಸಣ್ಣ ಘಟನೆಗಳಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಅವನ ಜೊತೆಗೆ ಕಳೆದಿದ್ವಿ. ಏಳು ಬೀಳುಗಳಲ್ಲಿ ಅವನು ಎಷ್ಟು ಕಷ್ಟಪಟ್ಟ ಇದ್ದಾನೆ ಅನ್ನೋದು ನಮಗೆ ಗೊತ್ತಿದೆ. ಈ ಹಂತಕ್ಕೆ ಬಂದಿದ್ದಾನೆ ನನ್ನ ಸ್ನೇಹಿತ ವರ್ಗ ಎಲ್ಲರೂ ಕೂಡ ಅವನಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಮಾಜಿಕವಾಗಿ ಬೆಳೆದ್ದಾನೆ. ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಇದೆ. ಇಂಥ ಶಿವರಾಜ್ ಕಬ್ಬೂರ್ ಅವರು ಹಳ್ಳಿ ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದಂಥ ಯುವಕರು ಹಳ್ಳಿಗಳು ಕೂಡ ಬೆಳೀಬೇಕು. ನಾವು ಒಂದು ವಿಚಾರ ಏನನ್ಸುತ್ತೆ ಅಂದರೆ, ಒಂದು ಮಟ್ಟದಲ್ಲಿ ಓದಿದೆ, ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಮಾಡಿದೆ, ಯಾವುದೋ ಒಂದು ಬಿಸ್ನೆಸ್ ಮಾಡಿದೆ, ಸಮಾಜದಲ್ಲಿ ಇಷ್ಟಕ್ಕೆ ಸೀಮಿತ ಆಗದೇನೆ ಗುಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕಾದದ್ದು ಹಿರಿಯರ ಕರ್ತವ್ಯನೂ ಕೂಡ ಆಗಿದೆ. ಆ ರೀತಿ ಗುಣ ಮತ್ತು ಹಿನ್ನೆಲೆಯುಳ್ಳ ಯುವಕರನ್ನು ನಾವು ಬೆನ್ತಟ್ಟಿ ಶಬಾಷ್ ಹೇಳ್ತಕ್ಕಂಥದ್ದು ಅನಿವಾರ್ಯ ಕರ್ತವ್ಯನೂ ಕೂಡ ನಮ್ಮದಾಗಿರುತ್ತೆ. ಹಾಗಾಗಿ ಯುವಕರು ಮುಂದೆ ಬರಬೇಕು. ಹಾಗೆ ಅವನಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಎಂದೂ ಕೂಡ ಕುಗ್ಲಿಲ್ಲ, ಹಿಗ್ಲಿಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದನ್ನು ನಾವು ತುಂಬ ಮೆಚ್ತೀವಿ. ನಮ್ಮ ಜೊತೆಗಿರೋ ಹುಡುಗರಲ್ಲೇ ಅವನು ತುಂಬ ಮುಂದಾಳವಾಗಿ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಈ ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ಅಂತಂದೇಳಿ ಅವನಿಗೂ ಕೂಡ ಮತ್ತು ನನ್ನ ಸ್ನೇಹಿತ ವರ್ಗದವರಿಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಬಸವಾದಿ ಶಿವಶರಣ ಹೃದಯ ಕಮಲದಲ್ಲಿ ನಡೆದು ಈ ದಿನ ಕಾರ್ಯಕ್ರಮ ವಿನ್ನರ್ಸ್ ಅಕಾಡೆಮಿಯ ಈ ಒಂದು ಸಮೂಹ ಸಂಸ್ಥೆಗಳ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣರೇ, ಎಲ್ಲರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಡಾಕ್ಟರ್ ಶಿವರಾಜ್ ಕಬ್ಬೂರ್ ಅವರು ಇಷ್ಟ ತನಕ ನಿರೂಪಣೆ ಮಾಡ್ತಕ್ಕಂಥ ಅವರೆಲ್ಲ ಆತ್ಮೀಯ ಸ್ನೇಹಿತರುಗಳು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಶಿವರಾಜ್ ಕಬ್ಬೂರ್ ಅವರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು.
ಭಾಳ ಕ್ರಿಯಾಶೀಲ ವ್ಯಕ್ತಿ. ಎಲ್ಲ ಜಗದ್ಗುರುಗಳವರ ಒಂದು ಕೃಪೆಗೆ ಪಾತ್ರರಾಗಿ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿ. ಭಾಳ ಬಹುಮುಖ ವ್ಯಕ್ತಿತ್ವವನ್ನು ಉಳ್ಳಂಥ ಶಿವರಾಜ್ ಕಬ್ಬೂರವರ ಈ ಒಂದು ವಿನ್ನರ್ಸ್ ಅಕಾಡೆಮಿ ಸಮೂಹ ಸಂಸ್ಥೆಗಳು ಉನ್ನತವಾಗಿ ಬೆಳೆಯಲಿ. ಅವರಿಗೆ ಎಲ್ಲ ರೀತಿಯ ದೇವರ ಆರೋಗ್ಯ ಆಯುಷ್ಯವನ್ನು ಕೊಡಲಿ. ಅವ್ರ ಸಂಸ್ಥೆ ಇನ್ನೂ ನಮ್ಮ ರಾಜ್ಯ ಮಟ್ಟದಲ್ಲೇ ಗುರುತಿಸಿಕೊಳ್ತಕ್ಕಂಥ ಒಂದು ಸಂಸ್ಥೆ ಆಗಲಿ. ನಮ್ಮೆಲ್ಲ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದೀರಿ. ಕದಳಿ ಮಹಿಳಾ ವೇದಿಕೆಯವರು ಬೆಳಗ್ಗೆ ಇಲ್ಲಿ ವಚನ ಸಂಗೀತವನ್ನು ನಡೆಸಿಕೊಟ್ಟಿದ್ದಾರೆ, ತಾವು ಅದನ್ನೆಲ್ಲ ಕೇಳಿದ್ದೀರಿ. ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಸಮೂಹನೇ ಅವರೊಟ್ಟಿಗೆ ಇದೆ. ಅವರ ಎಲ್ಲ ಒಂದು ಚಟುವಟಿಕೆಗಳನ್ನ ನಾವು ಜೊತೆಯಲ್ಲಿ ಇರ್ತೇವೆ. ಮತ್ತು ನಮ್ಮ ಶರಣ ಸಾಹಿತ್ಯ ಪರಿಷತ್ತನ್ನು ಈ ಜಿಲ್ಲೆಯಲ್ಲಿ ಬೆಳೆಸಲಿಕ್ಕೆ ಅವಿರತವಾಗಿ ಶ್ರಮಿಸ್ತಾರೆ. ಅದ್ಭುತವಾದಂಥ ಒಂದು ಟೀಮನ್ನೇ ಅವ್ರು ಕಟ್ಟಿದ್ದಾರೆ. ಎಲ್ಲರೂ ಉನ್ನತ ಪದವಿಯಲ್ಲಿರ್ತಕ್ಕಂಥವ್ರೆ ಆ ಸಮಿತಿಯಲ್ಲಿದ್ದಾರೆ. ಅವರೆಲ್ಲರೂ ನೋಡಿದ್ರೆ ನಮಗೆ ನಿಜವಾಗ್ಲೂ ಮನಸ್ಸು ತುಂಬ ಬರ್ತೈತಿ. ಇಂಥ ಒಂದು ಯುವ ಒಂದು ಸಮಿತಿ ನಮ್ಮ ಜೊತೆಗೆ ಇದೆ ಅಂತಕ್ಕಂಥದ್ದು ಸಹ ನಮ್ಮ ಭಾಗ್ಯ ಅಂತ ನಾನಾಗಿ ಬಯಸ್ತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಅವರ ಸಮೂಹ ವಿದ್ಯಾಸಂಸ್ಥೆ ಎತ್ತರೋತ್ತರವಾಗಿ ಬೆಳೀಲಿ ಎಂದು ಶಿವರಾಜ್ ಕಬ್ಬೂರ್ ಅವರಿಗೆ ಎಲ್ಲ ರೀತಿಯಾದಂಥ ಬಸವಾದಿ ಶಿವಶರಣರ ಆರೋಗ್ಯ ಅವರಿಗೆ ಇರಲಿ ಅಂತಕ್ಕಂಥದ್ದನ್ನು ಹೇಳಿ, ಜಗದ್ಗುರುಗಳವರ ಆಶೀರ್ವಾದ ಸದಾ ಅವರೊಟ್ಟಿಗೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಸ್ತೇನೆ. ಶರಣಾರ್ಥಿಗಳು. ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಎನ್ ಟಿ ಮರಳುಸಿದ್ದಪ್ಪ ಅವ್ರ ಕಡೆಯಿಂದ ಪರಿಚಯ ಆಗಿದ್ದರೂ ಸಹ, ಪರಿಚಯ ಆದ ದಿನದಿಂದ ಇಲ್ಲಿವರೆಗೂ ಸಹ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿ ಜೊತೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಯುವ ಘಟಕದಲ್ಲಿ ನಿರ್ದೇಶಕರನ್ನಾಗಿ ಸಹ ನೇಮಿಸಿಕೊಂಡು ನಮ್ಮನ್ನು ಸಹ ಅವರೊಟ್ಟಿಗೆ ನಡೆಸಿಕೊಂಡು ಉತ್ತಮವಾದಂತಹ ಬಾಂಧವ್ಯ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಬೆಳವಣಿಗೆಗಾಗಿ ನಮ್ಮೆಲ್ಲರೂ ಸಹ ಶ್ರಮಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಇಂತಹ ಒಂದು ಯುವ ಚೇತನ ಭವಿಷ್ಯದ ಸಮಾಜದ ಸೃಷ್ಟಿಗಾಗಿ ತಾವು ಕೈಗೊಂಡಂತಹ ಒಂದು ವಿನೂತನವಾದಂತಹ ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಮತ್ತು ದಾವಣಗೆರೆ ನಗರದಲ್ಲಿರ್ತಕ್ಕಂತಹ ವಿನ್ನರ್ಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆದು ಉನ್ನತ ಸ್ಥಾನಕ್ಕೆ IAS ಹಾಗೂ KS ಪದವಿಯನ್ನು ಪಡೆದು ದಾವಣಗೆರೆಯ ಹಾಗೂ ವಿನ್ನರ್ಸ್ ಅಕಾಡೆಮಿಯ ಹೆಸರನ್ನು ಕರ್ನಾಟಕದಾದ್ಯಂತ ಹಾಗೂ ರಾಷ್ಟ್ರದಾದ್ಯಂತ ಅಚ್ಚಳಿಯದೆ ಉಳಿಯುವಂತೆ ಹಾಗೂ ಸುವರ್ಣಾಕ್ಷರದಲ್ಲಿ ವಿನ್ನರ್ಸ್ ಅಕಾಡೆಮಿಯನ್ನು ಬರೆಯುವಂತಹ ಒಂದು ಭವಿಷ್ಯವನ್ನು ರೂಪಿಸುವಂತಹ ದಿನಗಳು ಮುಂದಿನ ದಿನಗಳಲ್ಲಿ ಬರಲಿ ಅಂತಕ್ಕಂತಹ ಆಶಯವನ್ನು ಎಲ್ಲ ಶರಣ ಸಾಹಿತ್ಯ ಯುವ ಘಟಕದ ಸ್ನೇಹಿತರ ಪರವಾಗಿ ಹಾಗೂ ಎಲ್ಲ ಈ ಕಾರ್ಯಕ್ರಮದ ಆಗಮಿಸಿರುವಂತಹ ಸರ್ವರ ಪರವಾಗಿ ಅವರಿಗೆ ಅಭಿಲಾಷೆಯನ್ನು ಮತ್ತು ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ನಮ್ಮ ಸ್ನೇಹಿತರಾದಂತಹ ಡಾಕ್ಟ್ರು ಭಾವಗೀತೆಯನ್ನು ಹೇಳು ಅಂತ ಹೇಳಿದರು. ಭಾವಗೀತೆ ಹೇಳಬೇಕು ಅಥವಾ ಈ ಕಾರ್ಯಕ್ರಮಕ್ಕೆ ಅನುಕೂಲವಾದಂಥ ಅಥವಾ ಈ ಕಾರ್ಯಕ್ಕೆ ಅತ್ಯಂತ ಖುಷಿ ಕೊಡುವಂತಹ ಒಂದು ಹಾಡನ್ನು ಹಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯರ ಆಗಮನ ಆಗ್ತಾ ಇದೆ. ಹಾಗಾಗಿ ಒಂದು ವಿಶೇಷ ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಕನ್ನಡ ನಾಡಿನ ಲಾವಣಿಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕುಂತ ನಿಂತ ಸಭೆದೊಳಗ ನಿಮ್ಮೆಲ್ಲ ಜನಗಳ ಮುಂದ ಕನ್ನಡ ನಾಡಿನ ಲಾವಣಿ ಹೇಳ್ತೀನಿ ಕೇಳಿರಣ್ಣ. ನಾನ್ ಕನ್ನಡ ನಾಡಿನ ಲಾವಣಿ ಹೇಳ್ತೀನಿ ಕೇಳಿರಣ್ಣ. ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಬನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ. ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ. ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ. ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ. ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಬನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ. ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ. ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ. ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ. ಕಲ್ಲಿನಂತ ಚಿತ್ರದುರ್ಗ ಕೊಳತೋನಾರೋ ಮಂಗಳೂರು ಕೊಳವೆ ಬಾವಿಗೆ ಬಾರಾಗಿಲ್ಲ ಕನ್ನಡ ನಾಡ್ಯಾಗ. ಕಲ್ಲಿನಂತ ಚಿತ್ರದುರ್ಗ ಕೊಳತೋನಾರೋ ಮಂಗಳೂರು ಕೊಳವೆ ಬಾವಿಗೆ ಬಾರಾಗಿಲ್ಲ ಕನ್ನಡ ನಾಡ್ಯಾಗ. ಕೊಳವೆ ಬಾವಿಗೆ ಬಾರಾಗಿಲ್ಲ ಕನ್ನಡ ನಾಡ್ಯಾಗ. ಒಬ್ರು ಮಾತು ಒಬ್ರಿಗಿಲ್ಲ ಯಾರು ಮಾತು ಕೇಳೋದಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರ ಕಾಸರಗೋಡ್ನ್ಯಾಗ. ಒಬ್ರು ಮಾತು ಒಬ್ರಿಗಿಲ್ಲ ಯಾರು ಮಾತು ಕೇಳೋದಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರ ಕಾಸರಗೋಡ್ನ್ಯಾಗ. ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಹೊನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರ
ಬೀಜಪುರದಾಗ ಬರ ಬಂದ ಕಾಡುತ್ತೈತಿ ಬೀಜಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಚಿನ್ನದಂತ ಶಿವಮೊಗ್ಗ ಹಾಲಿನಂತ ಹಾಸನ ಕುಡಿಯೋಕೆ ನೀರಿಲ್ಲ ಬೀದರ್ನ್ಯಾಗ ಚಿನ್ನದಂತ ಶಿವಮೊಗ್ಗ ಹಾಲಿನಂತ ಹಾಸನ ಕುಡಿಯೋಕೆ ನೀರಿಲ್ಲ ಬೀದರ್ನ್ಯಾಗ ಕುಡಿಯೋಕೆ ನೀರಿಲ್ಲ ಬೀದರ್ನ್ಯಾಗ ಹಗ್ಗ 12 ಮಾರು ಮಗ್ಗಲದಾಗ ಬಾರಿಕೋಲು ಬಗ್ಗಿ ಬಗ್ಗಿ ಬೆಳಸಲ್ ಮಾಡ್ತಾರ ದಾವಣಗೆರೆಯಾಗ ಹಗ್ಗ 12 ಮಾರು ಮಗ್ಗಲದಾಗ ಬಾರಿಕೋಲು ಬಗ್ಗಿ ಬಗ್ಗಿ ಬೆಳಸಲ್ ಮಾಡ್ತಾರ ದಾವಣಗೆರೆಯಾಗ ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಹೊನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಕಾವೇರಿ ಹುಟ್ಟಿದ ಕೊಡಗಿನಾಗ ಕೇರೋ ಸೀರೋದ್ ಮಂಡ್ಯದಾಗ ನೀರಿಗಾಗಿ ತರ್ಲೆ ಮಾಡ್ತಾರ ತಮಿಳ್ನಾಡ್ನ್ಯಾಗ ನೀರಿಗಾಗಿ ತರ್ಲೆ ಮಾಡ್ತಾರ ತಮಿಳ್ನಾಡ್ನ್ಯಾಗ ಕಾವೇರಿ ಹುಟ್ಟಿದ ಕೊಡಗಿನಾಗ ಕೇರೋ ಸೀರೋದ್ ಮಂಡ್ಯದಾಗ ನೀರಿಗಾಗಿ ತರ್ಲೆ ಮಾಡ್ತಾರ ತಮಿಳ್ನಾಡ್ನ್ಯಾಗ ನೀರಿಗಾಗಿ ತರ್ಲೆ ಮಾಡ್ತಾರ ತಮಿಳ್ನಾಡ್ನ್ಯಾಗ ಅರಮನೆ ಮೈಸೂರು ಸೇರಮನೆ ಬಳ್ಳಾರಿ ಕನ್ನಡದವ್ರಿಗೆ ಜಾಗ ಇಲ್ಲ ಕನ್ನಡ ನಾಡ್ನ್ಯಾಗ ಅರಮನೆ ಮೈಸೂರು ಸೇರಮನೆ ಬಳ್ಳಾರಿ ಕನ್ನಡದವ್ರಿಗೆ ಜಾಗ ಇಲ್ಲ ಕನ್ನಡ ನಾಡ್ನ್ಯಾಗ ನಮ್ ಕನ್ನಡದವ್ರಿಗೆ ಜಾಗ ಇಲ್ಲ ಕನ್ನಡ ನಾಡ್ನ್ಯಾಗ ನಮ್ ಕನ್ನಡದವ್ರಿಗೆ ಜಾಗ ಇಲ್ಲ ಕನ್ನಡ ನಾಡ್ನ್ಯಾಗ ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಹೊನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಕಕ್ಕ ಬಿಕ್ಕಿ ಕಾರವಾರ ಅಂತೆಲ್ಲೈತಿ ಹೊನ್ನವಾರ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಬಾರ ಬಂದ ಕಾಡುತ್ತೈತಿ ಬೀಜಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹಾಡ ಹುಡುಗರು ರಾಜಕೀಯ ಮಾಡ್ತಾರ ಹುಬ್ಬಳ್ಳ್ಯಾಗ ಹೊಸ ಜೀವನ ಹೊನ್ನಾಗಲಿ ಶುಭವಾಗಲಿ ಸಿಹಿ ಆಗಲಿ ಹೂ ಆಗಲಿ ಕಾಯಾಗಲಿ ಹಣ್ಣಾಗಲಿ ವಿನ್ನರ್ಸ್ ಅಕಾಡೆಮಿಯ ಎಲ್ಲ ಸಂಸ್ಥಾಪಕ ಸದಸ್ಯರ ಭವಿಷ್ಯ ಬಂಗಾರವಾಗಲಿ ಎನ್ನುವಂತಹ ಸಂದೇಶವನ್ನು ಸಾರುತ್ತಾ ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.